ಟೀ ಮಾರುತ್ತಿದ್ದ ಮೋದಿ ದೇಶದ ಪ್ರಧಾನಿಯಾದರು. ತಮಿಳುನಾಡಿನಲ್ಲಿ ನಟ ವಿಜಯ್ ಸಿಎಂ ಪಟ್ಟಕ್ಕೇರಿದರು. ಅದೇ ರೀತಿ ಕರ್ನಾಟಕದಲ್ಲೂ ಟೆಂಟ್ ಮಾಲೀಕ ಈಗ ಸಿಎಂ ಆಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಹಲವು ದಿನಗಳಿಂದ, ಹಲವು ವರ್ಷಗಳಿಂದ ತಾನು ಒಂದು ಬಾರಿಯಾದ್ರೂ ಕೂಡ ಸಿಎಂ ಆಗಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಕೂಡ ಇಟ್ಟುಕೊಂಡಿದ್ದಂತಹ ವ್ಯಕ್ತಿ. ಆ ಕನಸು ಈಗ ನನಸಾಗಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತೇಳಿ ಅವರ ಶಾಸಕರು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಂದು ಬಾರಿಯಾದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ, ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ದುಡಿದಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ತುಂಬಾ ದೊಡ್ಡದಿದೆ. ಸಿದ್ದರಾಮಯ್ಯ ಅವರು ಹೇಗೆ ಅವರ ಪಾತ್ರ ಇದೆಯೋ ಅದೇ ಮಾದರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಸೊ ಹಾಗಾಗಿ ಅವರಿಗೆ ಹೈಕಮಾಂಡ್ ಒಂದು ಬಾರಿಯಾದ್ರೂ ಕೂಡ ಚಾನ್ಸ್ ಕೊಡ್ಲಿ ಅಂತೇಳಿ ಅದೆಷ್ಟೋ ಜನ, ಅವರ ಶಾಸಕರು, ಅವರ ಬೆಂಬಲಿಗರು, ಅವರ ಫಾಲೋಯರ್ಸ್ ಪ್ರತಿಯೊಬ್ರು ಕೂಡ ಬೇಡ್ಕೊಂಡಿದ್ರು. ಈಗ ಆ ಸಮಯ ಬಂದಿರುವಂತಹದ್ದು. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತಹದ್ದು, ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂತಹದ್ದು. ಈಗ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಕೂತ್ಕೊಳ್ಳೋದಿಕ್ಕೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿಕ್ಕೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹದ್ದು. ಎಸ್, ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಗಣನೀಯವಾದಂತಹ ಒಂದಷ್ಟು ಬೆಳವಣಿಗೆ ಅಥವಾ ಬದಲಾವಣೆಗೆ ಸಾಕ್ಷಿಯಾಗಿರುವಂತಹದ್ದು. ಹೀಗಿರುವಾಗಲೇ ಇಷ್ಟು ದಿನ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಗದ್ದುಗೆ ಏರಲಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕುರಿತಾದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಕಟ್ಟ ಅಭಿಮಾನಿ. ಕಾಂಗ್ರೆಸ್ಗೆ ತನ್ನ ಪ್ರಾಣವನ್ನೇ ಕೊಟ್ಟು ಬಿಡುವಂತಹ ವ್ಯಕ್ತಿ ಕೂಡ. ಕಾಂಗ್ರೆಸ್ಗೋಸ್ಕರನೇ ಜೈಲಿಗೂ ಕೂಡ ಹೋಗಿ ಬಂದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಗೆ ಇವತ್ತು ಒಂದು ನ್ಯಾಯ ಕೂಡ ಸಿಕ್ಕಿರುವಂತಹದ್ದು. ಎಸ್, ತಮಿಳುನಾಡು ಮಾದರಿಯಲ್ಲಿ ಸಿನಿಮಾ ಹಿನ್ನೆಲೆ ವ್ಯಕ್ತಿಗೆ ಸಿಎಂ ಪಟ್ಟ ಸಿಗುತ್ತಿದೆ ಕರ್ನಾಟಕದಲ್ಲಿ. ಎಸ್, ಅಂದ್ರೆ ತಮಿಳುನಾಡಿನಲ್ಲಿ ಸ್ಟಾರ್ ನಟ ವಿಜಯ್ ಈಗಾಗಲೇ ಸಿಎಂ ಆಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಈಗ ಬಹುತೇಕ ಖಚಿತವಾಗಿದ್ದು, ಅವರಿಗೂ ಕೂಡ ಬಣ್ಣದ ಲೋಕಕ್ಕೆ ಈಗ ನಂಟಿರುವಂತಹ ಒಂದು ಸಂಗತಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಆ ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ. ಡಿಕೆ ಶಿವಕುಮಾರ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಅದರಲ್ಲಿ ಡೌಟೇ ಇಲ್ಲ. ಡಿಕೆ ಶಿವಕುಮಾರ್ ಅವರು ಒಬ್ಬ ಪಾಲಿಟಿಷಿಯನ್, ಅದರಲ್ಲೂ ಕೂಡ ಡೌಟ್ ಇಲ್ಲ. ಆದ್ರೆ ಅವರಿಗೂ ಒಂದು ಬಣ್ಣದ ನಂಟಿದೆ. ಅದು ಯಾವ ರೀತಿ ಅಂತಂದ್ರೆ, ಎಸ್, ರಾಜಕೀಯಕ್ಕೂ ಬರುವ ಮುನ್ನ ಡಿಕೆ ಶಿವಕುಮಾರ್ ಅವರು ಒಬ್ಬ ಚಿತ್ರ ಪ್ರದರ್ಶಕರಾಗಿದ್ರು. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಆರಂಭದಲ್ಲಿ ಕಾಂಗ್ರೆಸ್ ಅಭಿಮಾನಿಯಾಗಿದ್ರು. 1980ರಲ್ಲಿ ಡಿಕೆ ಶಿವಕುಮಾರ್ ಅವರ ಹುಟ್ಟೂರು ದೊಡ್ಡ ಹಾಲಹಳ್ಳಿಯಲ್ಲಿ ಒಂದು ಟೂರಿಂಗ್ ಟೆಂಟ್ ಅನ್ನು ಕೂಡ ನಡೆಸ್ತಾ ಇದ್ರು. ಎಸ್, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮೊದಲು ಬಣ್ಣದ ಲೋಕದ ನಂಟನ್ನು ಕೂಡ ಹೊಂದಿದ್ರು. ಹೇಗೆ ಕುಮಾರಸ್ವಾಮಿ ಅವರು ಚಿತ್ರ ನಿರ್ಮಾಪಕರಾಗಿದ್ರು, ಏನು ಚಿತ್ರ ಪ್ರದರ್ಶಕರಾಗಿ ಕೆಲಸ ಮಾಡಿದ್ರು, ಅದೇ ಮಾದರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಊರಲ್ಲೇ ಒಂದು ಟೂರಿಂಗ್ ಟೆಂಟ್ ಅನ್ನ ನಡೆಸ್ತಾ ಇದ್ರು. ದೊಡ್ಡ ಹಾಲಹಳ್ಳಿಯ ಟೂರಿಂಗ್ ಟೆಂಟ್ಗೆ ಯಾರ ಹೆಸರನ್ನ ಇಟ್ಟಿದ್ರು ಗೊತ್ತಾ? ಇಂದಿರಾ ಗಾಂಧಿ ಅವರ ಹೆಸರನ್ನ ಇಟ್ಟಿದ್ರು. ಅಂದ್ರೆ ಆ ಒಂದು ಟೂರಿಂಗ್ ಟೆಂಟ್ಗೆ ಇಂದಿರಾಜಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೆಸರನ್ನ ಇಟ್ಟಿದ್ರು. ಅಂದ್ರೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಕಾಂಗ್ರೆಸ್ ಪಕ್ಷದ ಕಟ್ಟ ಅಭಿಮಾನಿಯಾಗಿದ್ದ ಡಿಕೆ ಇವತ್ತು ರಾಜ್ಯದ ಸಿಎಂ ಪಟ್ಟ ಅಲಂಕರಿಸಿದ್ದಾರೆ ಅಂತಂದ್ರೆ ಅದಕ್ಕೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ, ಇಂದಿರಾ ಗಾಂಧಿ ಇವರೆಲ್ಲರೂ ಕೂಡ ಕಾರಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಂದಿರಾ ಗಾಂಧಿ ಅವರು ಏನೇ ಹೇಳಿದ್ರು ಕೂಡ ಚಾಚು ತಪ್ಪದೆ ಮಾಡುವಂತಹ ಒಬ್ಬ ಅಭಿಮಾನಿ ಡಿಕೆ ಶಿವಕುಮಾರ್. ಏನೇ ಹೇಳಿ, ಇಂಥವ್ರನ್ನ ನೀವು ಈ ರೀತಿಯಾಗಿ ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಒಂದು ಸುಬರ್ದಿಯಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ಈ ರೀತಿಯಾಗಿ ಮಾಡಿ, ಈ ರೀತಿಯಾದಂತಹ ಒಂದು ಕೆಲಸ ಮಾಡಿ ಅಂತ ಹೇಳಿ ಏನಾರು ಹೈಕಮಾಂಡ್ ಏನಾರು ಒಂದು ಸಣ್ಣ ಆದೇಶವನ್ನು ಕೊಟ್ರೆ
ಆ ಆದೇಶವನ್ನ ಚಾಚು ತಪ್ಪದೆ ತಲೆಬಾಗಿ ಡಿ ಕೆ ಶಿವಕುಮಾರ್ ಅವರು ಆ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಆ ಒಂದು ಕೆಲಸ ಮಾಡೋದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಗೌರವ ಸಿಕ್ಕಿರುವಂತಹದ್ದು. ಅದು ಕೂಡ ಇಡೀ ರಾಜ್ಯದ ಒಬ್ಬ ಸಿಎಂ ಪಟ್ಟವನ್ನ ಅಲಂಕರಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಸಿಕ್ಕಿರುವಂತಹ ಇದು ಅತಿ ದೊಡ್ಡ ಗೌರವ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, 1986ರಲ್ಲಿ ದೇವೇಗೌಡರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸೋಲನ್ನು ಕೂಡ ಅನುಭವಿಸಿದ್ರು. ಸೋತ್ರು ಕೂಡ ಅವರು ಟೂರಿಂಗ್ ಟ್ಯಾಕಿಸ್ ಅನ್ನ ನಡೆಸ್ತಾನೆ ಇದ್ರು. ಅಂದ್ರೆ ಅವ್ರ ಟೆಂಟ್ ಅನ್ನ ನಡೆಸ್ತಾನೆ ಇದ್ರು. ಅಂದು ಟೂರಿಂಗ್ ಟೆಂಟ್ ಮಾಲೀಕ ಇಂದು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ಬೋದು. ಯಾರು ಕೂಡ ಅಷ್ಟು ಈಸಿಯಾಗಿ ಆ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಶ್ರಮ ಇದ್ದೇ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರ ಇಮೇಜ್ ಏನೇ ಇರಲಿ, ಅವರು ಕೊತ್ವಾಲ್ ರಾಮಚಂದ್ರನ್ ಜೊತೆ ಇದ್ರಂತೆ, ರೌಡಿಸಂ ಬ್ಯಾಕ್ ಗ್ರೌಂಡ್ ಅಂತೆ, ಅದಂತೆ ಇದಂತೆ ಏನೇ ಹೇಳಬಹುದು. ಆದ್ರೆ ಅವರು ಒಬ್ಬ ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷದ ಕಡೆ ಇವತ್ತಿಗೂ ಕೂಡ ಅವರು ಮುಖ ಮಾಡಲಿಲ್ಲ. ಬಿಜೆಪಿಯಿಂದ ಆಫರ್ ಬಂತು, ಜೆಡಿಎಸ್ ಇಂದ ಆಫರ್ ಬಂತು, ಎಲ್ಲಾ ಪಕ್ಷಗಳಿಂದಲೂ ಆಫರ್ ಬಂತು. ನಿಮ್ಮನ್ನ ಸಿಎಂ ಮಾಡ್ತೀವ್ರಿ, ನೇರವಾಗಿ ಹೇಳಿದ್ರು ಯಡಿಯೂರಪ್ಪ ಅವರು ಸದನದಲ್ಲಿ, ನಿಮ್ಮನ್ನ ನಾವು ಸಿಎಂ ಮಾಡ್ತೀವಿ, ನೀವು ಅಲ್ಲಿದ್ದ ಸಿಎಂ ಆಗಲ್ಲ, ಇಲ್ಲಿದ್ದ ಸಿಎಂ ಆಗ್ತಾರೆ ಅಂತ ಹೇಳಿ ಯಡಿಯೂರಪ್ಪ ಅವರು ನೇರವಾಗಿ ಹೇಳಿದ್ರು ಸದನದಲ್ಲಿ, ಅದು ವಿಧಾನಸಭೆಯಲ್ಲಿ. ಆದ್ರೂ ಕೂಡ ಅದ್ಯಾವುದನ್ನು ಕೂಡ ಮನಸ್ಸಿಗೆ ಹಾಕದಲೆ ನಾನು ಕಾಂಗ್ರೆಸ್ನ ಕಟ್ಟ ಅಭಿಮಾನಿ, ನಾನಿದ್ರು ಕಾಂಗ್ರೆಸ್ ಅಲ್ಲೇ, ಸತ್ರು ಕಾಂಗ್ರೆಸ್ ಅಲ್ಲೇ, ನನ್ನ ಜೀವನ ಇಡೀ ಜೀವನ ಕಾಂಗ್ರೆಸ್ಗೆ ನಾನು ಮುಡುಪಾಗಿಟ್ಟಿರ್ತೀನಿ ಅಂತ ಹೇಳಿ ಆ ರೀತಿಯಾಗಿ ಒಂದು ದೊಡ್ಡ ನಿಲುವನ್ನ ತೆಗೆದುಕೊಂಡಂತಹ ಒಬ್ಬ ವ್ಯಕ್ತಿ ಯಾರಾದ್ರೂ ಇರ್ತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಟೆಂಟ್ ಮಾಲೀಕರಾಗಿದ್ದಂಥವ್ರು ಇವತ್ತು ರಾಜ್ಯದ ಸಿಎಂ ಆಗಿದ್ದಾರೆ. ಅದು ಕೂಡ ನಾನು ಯಾಕೆ ಒಬ್ಬ ಆ, ಅಂದ್ರೆ ಟೀ ಮಾರ್ತಿದ್ದಂತಹ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಇಡೀ ದೇಶದ ಪ್ರಧಾನಿಯಾಗಿದ್ದಾರೆ ಅಂತೇಳಿ ನಾನು ಯಾಕೆ ಟೈಟ್ಲ್ ಅನ್ನ ಕೊಟ್ಟಿದ್ದೀನಿ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. ಒಬ್ಬ ಟೀ ಮಾರ್ತಿದ್ದಂತಹ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ. ತಮಿಳುನಾಡಿನಲ್ಲಿ ಒಬ್ಬ ನಟ ಸಿಎಂ ಆಗಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಬ್ಬ ಟೆಂಟ್ ಮಾಲೀಕ, ಒಬ್ಬ ಸಿನಿಮಾ ಮಂದಿರದ ಮಾಲೀಕ ಇವತ್ತು ಸಿಎಂ ಆಗಿದ್ದಾರೆ. ಸೊ ಹಾಗಾಗಿ ಇದು ಬಹಳ ರೋಚಕವಾದಂತಹ ಒಂದು ಕತೆ ಡಿ ಕೆ ಶಿವಕುಮಾರ್ ಅವರದು. ಎಸ್, ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಸಿಎಂ ಆಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ, ಒಳ್ಳೇದಾಗ್ಲಿ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕನಸನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ. ಅವರ ಕನಸೆಲ್ಲವೂ ಕೂಡ ಈಡೇರ್ಲಿ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನ ತರುವಂತಹ ಒಂದು ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಲಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.